ಸಂತ ನರಸಿ ಮೆಹ್ತಾ. ನರಸಿ ಮೆಹ್ತಾನ ಮಗಳ ಲಗ್ನವು ಒಬ್ಬ ಸಾಹುಕಾರನ ಮಗನ ಜೊತೆಗೆ ಆಗಿರುತ್ತದೆ. ಮುಂದೆ ಕೆಲವು ದಿನಗಳಲ್ಲಿ ಅವಳು ಋತುಮತಿಯಾದಳು. ಆಕೆಯ ಅತ್ತೆ ಮಾವಂದಿಯರು ನರಸಿ ಮೆಹ್ತಾಗೆ ಪತ್ರದ್ವಾರದಿಂದ ತಿಳಿಸಿದರು. ನರಸಿಯ ಹೆಂಡತಿಯು ಗಂಡನಿಗೆ, ನಾವು ಈ ಪ್ರಸಂಗದಲ್ಲಿ ಆಯೇರುವನ್ನು ತೆಗೆದುಕೊಂಡು ಹೋಗಬೇಕು. ಅದರ ವ್ಯವಸ್ಥೆಯನ್ನು ಹೇಗೆ ಮಾಡುವಿರಿ ಎಂದು ಗಂಡನಿಗೆ ಕೇಳುತ್ತಾಳೆ. ಅದಕ್ಕೆ ಅವನು, ಅದರ ಕಾಳಜಿಯು ಕೃಷ್ಣನಿಗೆ ಇರುತ್ತದೆ. ಅವನು ತನಗೆ ತಿಳಿದಂತೆ ಯೋಚನೆಯನ್ನು ಮಾಡುವನು ಎಂದು ಹೆಂಡತಿಗೆ ಹೇಳಿ ತಾನು ಮಗಳ ಅತ್ತೆಯ ಮನೆಗೆ ಹೋದನು. ಆಗ ಅವನ ಸಂಗಡ ಇದ್ದ ಸಾಮಾನು ಅಂದರೆ ತಾಳ ಹಾಗೂ ವೀಣೆ. ಅದನ್ನು ನೋಡಿ ಎಲ್ಲ ಜನರು ಆತನ ನಿಂದನೆಯನ್ನು ಮಾಡುತ್ತಿದ್ದರು. ನರಸಿ ಮೆಹ್ತಾನು ಬರಿಗೈಯಿಂದ ಬಂದುದನ್ನು ಕಂಡು ಬೀಗರು ಆತನನ್ನು ಹೀನವಾಗಿ ನೋಡುತ್ತಿದ್ದರು. ಆಗ ಅವನ ಮಗಳು ಅವನನ್ನು ಗೌಪ್ಯವಾಗಿ ಒಂದೆಡೆಗೆ ಕರೆದು ಸರ್ವ ವೃತ್ತಾಂತವನ್ನು ತಿಳಿಸಿದಳು. ಆಗ ನರಸಿಯು ಬೀಗರಿಗೆ ಪ್ರಕಟವಾಗಿ ಹೇಳಿದನು, ನಾನು ಪತ್ರ ಬಂದ ಕೂಡಲೇ ತೀವ್ರಗತಿಯಿಂದ ಹಾಗೆಯೇ ಬಂದೆನು. ಆದರೆ ಯಾರ್ಯಾರಿಗೆ ಏನೇನು ಬೇಕೋ ಅದನ್ನೆಲ್ಲ ಒಂದು ಕಾಗದದ ಮೇಲೆ ಬರೆದು ಕೊಡ್ರಿ. ಅಂದರೆ ಆ ರೀತಿ ಆಯಾರು ತಯಾರಿಸಲು ಅನುಕೂಲವಾಗುವುದು. ಈ ಮಾತು ಕೇಳಿ ಅವರೆಲ್ಲ ನಗುತ್ತಿದ್ದರು. ಅವರಲ್ಲಿ ಒಬ್ಬನು ಧವತಿ ತಾಕು ಕಾಗದ ತೆಗೆದುಕೊಂಡು ಯಾದಿ ಬರೆದನು. ನರಸಿ ಮೆಹ್ತಾನು ಅವನಿಗೆ, ನಿನಗೆ ಏನು ಬೇಕು ಅದನ್ನು ಅದರಲ್ಲಿ ಬರಿ ಎಂದು ಹೇಳಿದನು. ಆಗ ಅವನು, ನನಗೆ ಒಂದು ಕಲ್ಲು ಬೇಕು ಎಂದು ಯಾದಿಯಲ್ಲಿ ಬರೆದು ನರಸಿ ಮೆಹ್ತಾನ ಕೈಗೆ ಕೊಟ್ಟನು. ಯಾದಿಯು ಮುಗಿದ ಮೇಲೆ ಸಾಮಾನು ಎಂದು ಬರುವುದು ಎಂದು ಎಲ್ಲರೂ ನರಸಿ ಮೆಹ್ತಾನ ಚೇಷ್ಟೆ ಮಾಡುತ್ತಿದ್ದರು. ಈ ಪ್ರಸಂಗದಲ್ಲಿ ತನ್ನ ಮಾನವನ್ನು ಕಾಯಬೇಕೆಂದು ನರಸಿ ಮೆಹ್ತಾನು ತಾನು ಕರುಣಾಸ್ವರದಿಂದ ಶ್ರೀಹರಿಯ ಪ್ರಾರ್ಥನೆ ಮಾಡಿದನು. ಕೂಡಲೇ ಶ್ರೀಹರಿಯು ಅರವೆ ಗಂಟುಗಳಿಂದ ಸಹಿತವಾಗಿ ಅಲ್ಲಿಗೆ ಬಂದನು. ಬೀಗರಿಗೆ, ನಾನು ನರಸಿ ಮೆಹ್ತಾನ ಗುಮಾಸ್ತನು. ನನಗೆ ಸಾಮಾನು ಸಿದ್ಧಪಡಿಸಿಕೊಂಡು ಬರಲು ತುಸು ತಡವಾಯಿತು, ಕ್ಷಮಿಸಬೇಕು ಎಂದು ಕೇಳಿದನು. ಶ್ರೀಹರಿಯು ಯಾದಿಯನ್ನು ಕೈಯಲ್ಲಿ ತೆಗೆದುಕೊಂಡು, ಯಾದಿಯ ಪ್ರಕಾರ ಎಲ್ಲ ಆಯರುಗಳನ್ನು ತೆಗೆದುಕೊಳ್ಳಿರಿ ಎಂದು ಹೇಳಿದನು. ಅಮೂಲ್ಯವಾದ ಅರಿವೆ, ಆಭರಣ, ಪೀತಾಂಬರಗಳನ್ನು ಸರ್ವರು ನೋಡಿ ಚಕಿತರಾದರು. ಹಾಗೂ ಹರಿಯು ಯಾದಿ ಬರೆದವನ ತಲೆಯ ಮೇಲೆ ಒಂದು ಕಲ್ಲನ್ನು ಇಟ್ಟನು. ಆಗ ಎಲ್ಲರೂ ನರಸಿ ಮೆಹ್ತಾಗೆ ನಮಸ್ಕಾರ ಹಾಕಿದರು. ನಿಮಗೆ ಸಾಕ್ಷಾತ್ ಕೃಷ್ಣ ಪರಮಾತ್ಮನು ಸಹಾಯಕನಾಗಿರುವನು ಎಂದು ಆತನ ಸ್ತುತಿ ಮಾಡಿದರು. ನರಸಿ ಮೆಹ್ತಾನು ಅಲ್ಲಿಯ ಸಮಾರಂಭವನ್ನೆಲ್ಲ ಪೂರೈಸಿಕೊಂಡು ಎಲ್ಲರ ಅಪ್ಪಣೆ ಪಡೆದು ಜುನಾಗಢಕ್ಕೆ ಬಂದನು. ಭಗವಂತನು ಆತನಿಗೆ ತುಳಸಿ ಮಾಲೆಯನ್ನು ಕೊಟ್ಟನು. ನರಸಿ ಮೆಹ್ತಾನ ಮೇಲೆ ಶ್ರೀಕೃಷ್ಣನ ಬಹಳ ಪ್ರೀತಿಯಿತ್ತು. ಆತನ ಕೀರ್ತನೆಯ ಕಾಲಕ್ಕೆ ಆತನ ಕರಳೊಳಗಿನ ಮೂರ್ತಿಯ ಕೊರಳೊಳಗಿನ ಮಾಲೆಯು ಬಂದು ಬೀಳುತ್ತಿತ್ತು. ಈ ವಾರ್ತೆಯು ಮಂಡಕ ರಾಜನಿಗೆ ತಿಳಿಯಿತು. ಅವನು ಅದನ್ನು ಪರೀಕ್ಷಿಸುವುದಕ್ಕೆ ಕೀರ್ತನೆ ಕೇಳಲು ಬಂದನು. ದೇವನ ಕೊರಳೊಳಗಿನ ಮಾಲೆಯನ್ನು ಅಂಗೋಪಾಂಗಗಳಿಗೆ ಗಟ್ಟಿಯಾಗಿ ಬಿಗಿಸಿಬಿಟ್ಟಿದನು. ನರಸಿ ಮೆಹ್ತಾನು ಕೀರ್ತನೆ ಆರಂಭ ಮಾಡಿ ದೀನವಾಣಿಯಿಂದ ದೇವರಿಗೆ ಮೊರೆ ಹೋಗಲು ದೇವರು ಮಾಲೆಯನ್ನು ತೆಗೆದು ನರಸಿ ಕೊರಳಿಗೆ ಹಾಕಿದನು. ಆಗ ರಾಜನು ಶರಣು ಬಂದನು. ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ.